ಕದ್ದಾಲಿಕೆಯಿಂದ ಕಾಂಗ್ರೆಸ್ ಕೆಂಡಾಮಂಡಲವಾಗಿದೆ. ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಫುಲ್ ಗರಂ ಆಗಿರುವಂತದ್ದು. ಎಚ್ಡಿಕೆ ವಿರುದ್ಧ ಆಪ್ತರ ಬಳಿ ಸಿದ್ದರಾಮಯ್ಯ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ನಾಯಕರಲ್ಲಿ ಒಂದೊಂದಾಗಿ ಈಗ ಬಿರುಕು ಆರಂಭವಾಗಿರುವಂತದ್ದು. ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಅವರು ಫುಲ್ ಗರಂ ಆಗಿದ್ದಾರೆ. ಎಚ್ಡಿಕೆ ವಿರುದ್ಧ ಆಪ್ತರ ಬಳಿ ಸಿದ್ದರಾಮಯ್ಯ ಅವರು ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿಗೆ ಶುರುವಾಗ್ತಾ ಇದೆ ಸಂಕಷ್ಟ. ಇಲ್ಲಿ ಕದ್ದಾಲಿಕೆಯಿಂದ ಕಾಂಗ್ರೆಸ್ ಕೆಂಡಾಮಂಡಲವಾಗಿರುವಂತದ್ದು. ನಮ್ಮ ಕಾಂಗ್ರೆಸ್ ನಾಯಕರ ಫೋನ್ಗಳನ್ನ ಟ್ಯಾಪಿಂಗ್ ಮಾಡಿದ್ದಾರೆ. ಸೊ ಈ ಮುಖಾಂತರ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನ ತಮ್ಮ ಆಪ್ತರ ಬಳಿ ತೋಡ್ಕೊಂಡಿದ್ದಾರೆ. ಕುಮಾರಸ್ವಾಮಿಗೆ ಈ ಮೂಲಕ ಈಗ ಸಂಕಷ್ಟ ಶುರುವಾಗ್ತಾ ಇದೆ. ಒಂದೆಡೆ ಆಳ್ತ ಪಕ್ಷ, ಮತ್ತೊಂದೆಡೆ ದೋಸ್ತಿ ಪಕ್ಷ, ಎಲ್ಲರೂ ಕೂಡ ಕುಮಾರಸ್ವಾಮಿ ವಿರುದ್ಧ ಸಿಡಿಮಿಡಿ ಆಗ್ತಾ ಇದ್ದಾರೆ. ನಾವೇ ಸಿಎಂ ಮಾಡಿರೋರು, ನಮ್ಮ ಫೋನನ್ನೇ ಕದ್ದಾಲಿಸಿದ್ದಾರಲ್ಲ ಇವರು, ಇದು ನಂಬಿಕೆಗೆ ದ್ರೋಹ ಮಾಡಿರುವಂತ ವಿಚಾರ. ಎಚ್ಡಿಕೆ ವಿರುದ್ಧ ಆಪ್ತರ ಬಳಿ ಸಿದ್ದರಾಮಯ್ಯ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಚ್ಡಿಕೆ ಫೋನ್ ಕದ್ದಾಲಿಕೆ ಮಾಡಿಸಿರೋದು ನಿಜ. ಹೀಗಿದ್ದಾಗ ನಾವ್ಯಾಕ್ರಿ ಅವ್ರ ಬೆಂಬಲಕ್ಕೆ ನಿಲ್ಬೇಕು, ಯಾರು ಅವರ ಪರವಹಿಸಿ ಮಾತನಾಡಬಾರ್ದು ಅಷ್ಟೇ ಅಂತ ಫೋನ್ ಕದ್ದಾಲಿಕೆ ಮೈತ್ರಿಗೆ ದೊಡ್ಡ ಕಪ್ಪು ಚುಕ್ಕಿ ಆಗಿದೆ. ಮಾಧ್ಯಮಗಳ ಜೊತೆ ಅಂತರವನ್ನ ಕಾಯ್ದುಕೊಳ್ಳುವಂತೆ ಕೂಡ ಸೂಚನೆಯನ್ನ ನೀಡಲಾಗಿದೆ. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕಿವಿಮಾತನ್ನ ಹೇಳಿರುವಂತದ್ದು. ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಅವರನ್ನ ಸಮರ್ಥಿಸಿಕೊಳ್ಳೋದು ಬೇಡ, ನಾವು ನಾಯಕರಿಗೆ ಸೂಚನೆಯನ್ನ ನೀಡಿದ್ದಾರೆ ದಿನೇಶ್ ಗುಂಡೂರಾವ್. ಕುಮಾರಸ್ವಾಮಿ ನಡೆಗೆ ಕಾಂಗ್ರೆಸ್ ನಾಯಕರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ನಾವವರನ್ನ ಮುಖ್ಯಮಂತ್ರಿ ಮಾಡಿದ್ದೇವೆ, ಮುಖ್ಯಮಂತ್ರಿ ಮಾಡಿ 5 ವರ್ಷಗಳ ಕಾಲ ನೀವೇ ಇರ್ತೀರಾ ಅಂತ ಒಂದು ಭರವಸೆಯನ್ನ ಕೂಡ ಕೊಟ್ಟಿದ್ದೇವೆ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ನಾಯಕರ ಫೋನ್ ಅನ್ನ ಇವರು ಕದ್ದಾಲಿಕೆ ಮಾಡಿದ್ದಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ? ಅವ್ರು ಕದ್ದಾಲಿಕೆ ಮಾಡಿರೋದಂತೂ ನಿಜ. ಈ ರೀತಿಯಾಗಿ ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರು ಹಾಗೆ ಸಿದ್ದರಾಮಯ್ಯನವರು ಈ ಒಂದು ವಿಚಾರದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಫೋನ್ ಕದ್ದಾಲಿಕೆ ಬಗ್ಗೆ ಸರ್ಕಾರ ತನಿಖೆಯನ್ನ ನಡೆಸಲಿ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತದ್ದು. ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಂತ ಇದೇ ವೇಳೆ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ರು ನೋಡ್ಕೊಂಡು. ನಿಮ್ಮ ಗವರ್ಮೆಂಟ್ ಕೋಯಲೇಷನ್ ಗವರ್ನಮೆಂಟ್ ಇದ್ದಾಗ ಸರ್ ಫೋನ್ ಟ್ಯಾಪಿಂಗ್ ಮಾಡಲಾಗಿತ್ತು. ಕುಮಾರಸ್ವಾಮಿ ಅವರು ಫೋನ್ ಟ್ಯಾಪಿಂಗ್ ಗೊತ್ತಿಲ್ಲಪ್ಪ, ನಿಮ್ಮ ಫೋನ್ ಅನ್ನು ಟ್ಯಾಪ್ ಮಾಡಿದ್ರು ಅಂತ. ಫೋನ್ ಟ್ಯಾಪಿಂಗು ಗೊತ್ತಿಲ್ಲ ನನಗೆ. ಈಗ ಅದ್ರ ಬಗ್ಗೆ ತನಿಖೆ ಮಾಡಲಿ, ತನಿಖೆ ಮಾಡಿ ಯಾರು ತಪ್ಪಿತಸ್ತಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಪೊಲೀಸ್ ಅಧಿಕಾರಿಗಳು ಕೂಡ ಯಾರು ಇನ್ವಾಲ್ವ್ ಆಗಿರಲಿ, ರಾಜಕಾರಣಿಗಳು ಇನ್ವಾಲ್ವ್ ಆಗಿರಲಿ, ಪೊಲೀಸ್ ಅಧಿಕಾರಿಗಳಿಲ್ಲ, ಯಾರೇ ಇನ್ವಾಲ್ವ್ ಆಗಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ಚಿದಾನಂದ್ ಪಟೇಲ್, ಫೋನ್ ಕದ್ದಾಲಿಕೆ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿತ್ತು ಈ ಸುದ್ದಿಯನ್ನ. ಈಗ ಈ ಒಂದು ವಿಚಾರ ಮೈತ್ರಿ ಸರ್ಕಾರದಲ್ಲಿ, ಮೈತ್ರಿ ಪಕ್ಷಗಳಲ್ಲಿ ಬಿರುಕನ್ನ ಬಿಡುವಂತೆ ಮಾಡಿರುವಂತದ್ದು. ಯಾವ ರೀತಿಯಾಗಿ ಎಚ್ಡಿಕೆಯಿಂದ ಅಂತರವನ್ನ ಕಾಯ್ದುಕೊಳ್ತಾ ಇದೆ ಕಾಂಗ್ರೆಸ್? ಮಹತ್ತರ ಬೆಳವಣಿಗೆ ಹಿನ್ನೆಲೆಯಲ್ಲಿ ಯಾವಾಗ ಫೋನ್ ಕದ್ದಾಲಿಕೆಯನ್ನ ಆಗಿದೆ ಅನ್ನೋದನ್ನ ರುಜುವಾತುಪಡಿಸಿ ಮತ್ತೆ ಸಂಬಂಧಪಟ್ಟ ದಾಖಲೆಗಳನ್ನ ನಾವು ಮುಂದಿಟ್ವಿ, ಜನರ ಮುಂದೆ ಇಟ್ವಿ. ಈ ಮುಖಾಂತರ ಇದೀಗ ಕಾಂಗ್ರೆಸ್ನಲ್ಲೂ ಕೂಡ ದೊಡ್ಡ ದೊಡ್ಡ ಬಿಸಿ ಚರ್ಚೆ ಆಗಿದೆ. ಈ ಸಂಬಂಧಪಟ್ಟ ಇದೀಗ ಮಾಜಿ ಸಿಎಂ ಸಿದ್ದರಾಮಯ್ಯ ಕೂಡ ನಿನ್ನೆ ಅಷ್ಟೇ ನಮ್ಮ ಆಪ್ತರ ಬಳಿ ಅಸಮಾಧಾನವನ್ನು ಹೊರಹಾಕಿದ್ರೆ ಮತ್ತು ಎಚ್.ಡಿ. ಕುಮಾರಸ್ವಾಮಿ ಕೃತ್ಯದ ಬಗ್ಗೆ ಗರಂ ಆಗಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಕಾಂಗ್ರೆಸ್ ಅಂತರವನ್ನು ಕಾಯ್ದುಕೊಳ್ಬೇಕು. ಯಾವುದೇ ಕಾರಣಕ್ಕೂ ಎಚ್.ಡಿ. ಕುಮಾರಸ್ವಾಮಿಗೆ ಬೆಂಬಲವಾಗಿ ನಿಲ್ಬಾರ್ದು ಮತ್ತು ಫೋನ್ ಕದ್ದಾಲಿಕೆ ಸಂಬಂಧಪಟ್ಟಾಗ ನಡೆದಿಲ್ಲ ಅಂತ ಯಾರು ಕೂಡ ಹೇಳ್ಬಾರ್ದು. ಆ ಮುಖಾಂತರ ತನಿಖೆಗೆ ಆಗ್ರಹಿಸಬೇಕು. ಎಲ್ಲರೂ ಕೂಡ ಯಾವುದೇ ಕಾರಣ ಕೂಡ ಎಚ್.ಡಿ. ಕುಮಾರಸ್ವಾಮಿ ಬೆಂಬಲಕ್ಕೆ ನಿಲ್ಲಬಾರದು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನಿನ್ನೆ ಕಾಂಗ್ರೆಸ್ನ ನಾಯಕರಾಗಿರ್ತಕ್ಕಂಥ ಅನೇಕ ನಾಯಕರುಗಳ ಸಭೆಯನ್ನು ನಡೆಸಿದ್ದು, ಕೃಷ್ಣ ಬೈರೇಗೌಡ ಸೇರಿದಂತೆ ರಾಮಲಿಂಗಾರೆಡ್ಡಿ ಸೇರಿದಂತೆ ಅನೇಕ ನಾಯಕರ ಸಭೆಯನ್ನು ನಡೆಸಿದ್ದು. ಸಭೆಯ ಸಂದರ್ಭದಲ್ಲಿ ಕೂಡ ನಾಯಕರುಗಳಿಗೆ ಸೂಚನೆ ಕೊಟ್ಟರು. ಯಾರು ಕೂಡ ಫೋನ್ ಕದ್ದಾಲಿಕೆ ಸಂಬಂಧಪಟ್ಟ ಹಾಗೆ ಸಮರ್ಥನೆ ಮಾಡ್ಕೊಳ್ಬಾರ್ದು, ಯಾವುದೇ ಕಾರಣಕ್ಕೂ ಎಚ್.ಡಿ. ಕುಮಾರಸ್ವಾಮಿ ಸಮರ್ಥನೆ ಮಾಡ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಫೋನ್ ಕದ್ದಾಲಿಕೆ ಮಾಡಿಸಿರೋದು ನಿಜ ಅಂತ ಮತ್ತು ಈ ಸಂಬಂಧಪಟ್ಟ ನಮಗೂ ಕೂಡ ಮಾಹಿತಿ ಇತ್ತು. ಜೊತೆಗೆ ನಮ್ಮದೇ ನಾಯಕರ ಫೋನ್ ಕದ್ದಾಲಿಕೆ ಮಾಡಿಸಿರುವಂತದ್ದು ಅಕ್ಷಮ್ಯ ಅಪರಾಧ. ಯಾಕಂತ ಹೇಳಿದ್ರೆ ನಾವೇ ಸಿಎಂ ಮಾಡಿದಂತವರು, ನಾವು ಸರ್ಕಾರದ ಒಂದು ಭಾಗವಾಗಿದ್ವಿ. ಇಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಅಪನಂಬಿಕೆ ರೀತಿಯಲ್ಲಿ ನಮ್ಮ ಫೋನ್ ಅನ್ನು ಕದ್ದಾಲಿಕೆ ಮಾಡಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಲಿ, ತನಿಖೆ ಆದ ಸಂದರ್ಭದಲ್ಲಿ ಇವರ ಬಣ್ಣ ಬಯಲಾಗುತ್ತೆ. ಯಾರು ಕೂಡ ಕುಮಾರಸ್ವಾಮಿ ಅವರನ್ನು ಸಮರ್ಥಿಸಿಕೊಳ್ಳಬಾರದು ಮತ್ತು ಈ ಪ್ರಕರಣದಲ್ಲಿ ಅವರ ಬೆನ್ನಿಗೆ ನಿಲ್ಲಬಾರದು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದರ ಭಾಗವಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಫೋನ್ ಕದ್ದಾಲಿಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ತನಿಖೆ ಆಗಲಿ ಅಂತ ಒತ್ತಾಯ ಮಾಡಿರುವಂತದ್ದು. ಜೊತೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಕೂಡ ಸಮಗ್ರ ತನಿಖೆ ಆಗಲಿ, ತಪ್ಪಿತಸ್ಥ ವಿರುದ್ಧ ಕ್ರಮ ಆಗಲಿ ಅಂತ ಹೇಳಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಈ ಎಲ್ಲ ಹೇಳಿಕೆಯಿಂದ
ಹಿಂದೆ ಇದೀಗ ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂತೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕಾಂಗ್ರೆಸ್ ಕೂಡ ಈಗ ಕೈ ಬಿಟ್ಟಿದೆ. ಫೋನ್ ಕದ್ದಾಲಿಕೆ ವಿಚಾರದಲ್ಲಿ ಎಲ್ಲೊಂದ್ ಕಡೆ ಎಚ್.ಡಿ. ಕುಮಾರಸ್ವಾಮಿ ಅವರು ಸಂಪೂರ್ಣ ಭಾಗಿಯಾಗಿದ್ದಾರೆ. ಅವರು ಮೌಖಿಕವಾಗಿ ಆದೇಶವನ್ನು ಮಾಡಿದರೆ ಆ ಮುಖಾಂತರ ಪೊಲೀಸ್ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಹಾಗೂ ಜೆಡಿಎಸ್ ನಾಯಕರು ಮತ್ತು ಅಧಿಕಾರಿಗಳ ಫೋನ್ ಕದ್ದಾಲಿಕೆ ಮಾಡೋದು ನಿಜ ಅನ್ನೋದು ಕಾಂಗ್ರೆಸ್ ವಲಯದಲ್ಲಿ ಇರತಕ್ಕಂಥ ಸುದ್ದಿ. ಹಾಗಾಗಿ ಕಾಂಗ್ರೆಸ್ನವರು ಯಾವುದೇ ಕಾರಣಕ್ಕೂ ಕೂಡ ಎಚ್.ಡಿ.ಕೆ ಬೆನ್ನಿಗೆ ನಿಲ್ಲಬಾರದು, ಎಚ್.ಡಿ.ಕೆ ಪರವಾಗಿ ಹೇಳಿಕೆಯನ್ನು ಕೊಡಬಾರದು ಮತ್ತು ಫೋನ್ ಕದ್ದಾಲಿಕೆ ಸಂಬಂಧಪಟ್ಟ ಹಾಗೆ ತನಿಖೆಗೆ ಆಗ್ರಹಿಸಬೇಕಂತೇಳಿ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ಇದೀಗ ಫೋನ್ ಕದ್ದಾಲಿಕೆ ವಿಚಾರವಾಗಿ ತನಿಖೆಗೆ ಆಗ್ರಹವನ್ನ ಮಾಡ್ತಿದ್ದಾರೆ. ಅಲ್ಲದೆ ಮಾಜಿ ಗೃಹ ಸಚಿವ ಎಂ.ಬಿ. ಪಾಟೀಲ್ ಕೂಡ ಸಿಎಂಗೆ ಪತ್ರ ಬರೆದು ತನಿಖೆಗೆ ಆಗ್ರಹಿಸ್ತೀನಿ ಅಂತ ಹೇಳಿದ್ದಾರೆ. ಒಟ್ಟಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಬೆನ್ನಿಗೆ ಇದೀಗ ಕಾಂಗ್ರೆಸ್ ಕೂಡ ನಿಂತಿಲ್ಲ. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಈ ವಿಚಾರದಲ್ಲಿ ಒಂಟಿ ಆಗ್ತಾರೆ ಎಂಬ ಮಾತು ಕೂಡ ಕೇಳಿ ಬಂದಿದೆ. ಇದು ಎಲ್ಲ ಒಂದ್ ಕಡೆ ಮೈತ್ರಿಯಲ್ಲಿ ಬಿರುಕು ಕಾಣುವ ಸಾಧ್ಯತೆ ಇದೆ. ಈಗಾಗಲೇ ಮೈತ್ರಿ ಕೂಡ ಇನ್ನೂ ಕೂಡ ಅವರು ಮೈತ್ರಿ ಮುಂದುವರೆದಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಫೋನ್ ಕದ್ದಾಲಿಕೆ ಪ್ರಕರಣ ಮತ್ತು ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳಿಕೆ ಕೊಡ್ತಿರೋದ್ರಿಂದ ಮೈತ್ರಿಯಲ್ಲೂ ಕೂಡ ಬಿರುಕಿಗೆ ಕಾರಣವಾಗಬಹುದು ಅಂತಲೇ ಹೇಳಲಾಗ್ತಿದೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಫೋನ್ ಕದ್ದಾಲಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಚ್.ಡಿ.ಕೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ವಿರುದ್ಧದ ಆರೋಪಗಳಿಗೆ ಕುಮಾರಸ್ವಾಮಿ ಏನ್ ಹೇಳಿದ್ರು, ನ್ಯೂಸ್ 18ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಪ್ರತಿಕ್ರಿಯೆ. ಅಂದ್ರೆ ಎಚ್.ಡಿ.ಕೆ ಅವರು ಏನ್ ಮಾತನಾಡಿದ್ದಾರೆ, ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಏನಂತ ಹೇಳಿದ್ರು, ಅವ್ರ ಮೇಲೆ ಸಾಕಷ್ಟು ಆರೋಪಗಳು ಬರ್ತಾ ಇದೆ. ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ದಾರೆ ಎಚ್.ಡಿ.ಕೆ, ಅದನ್ನ ನಾವು ನಿಮ್ಗೆ ತೋರಿಸ್ತೇವೆ. ಫೋನ್ ಕದ್ದಾಲಿಕೆ ವಿಚಾರ ಸಾಕಷ್ಟು ಈಗ ಆಲ್ರೆಡಿ ಸುದ್ದಿ ಆಗಿರುವಂತದ್ದು. ಸಾಕಷ್ಟು ಮೈತ್ರಿಯಲ್ಲಿ ಒಂದ್ ಕಡೆ ಬಿರುಕನ್ನ ಬೀಳಿಸ್ತಾ ಇದ್ರೆ ಅದು ಎಲ್ಲದೂ ಕೂಡ ಕುಮಾರಸ್ವಾಮಿ ಅವರ ಮೇಲೆ ಬರ್ತಾ ಇರುವಂತದ್ದು. ಕುಮಾರಸ್ವಾಮಿ ಅವರೇ ಫೋನ್ ಟ್ಯಾಪಿಂಗ್ ಅನ್ನ ಮಾಡ್ತಿದ್ದಾರೆ ಅಧಿಕಾರಿಗಳ ಮುಖಾಂತರ ಅಂತ ಎಲ್ಲೋ ಒಂದ್ ಕಡೆ ಮುಜುಗರದ ಜೊತೆಗೆ ಸಂಕಷ್ಟ ಕೂಡ ಎದುರಾಗ್ತಾ ಇದೆ ಕುಮಾರಸ್ವಾಮಿ ಅವರಿಗೆ. ಸೊ ಹೀಗಾಗಿ ತಮ್ಮ ವಿರುದ್ಧದ ಆರೋಪಗಳಿಗೆ ಕುಮಾರಸ್ವಾಮಿ ಏನ್ ಹೇಳಿದ್ರು, ಏನಂತ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದಕ್ಕೆ ಮೊದಲ ಬಾರಿಗೆ ಮೌನವನ್ನ ಮುರಿದಿರುವಂತದ್ದು ಮಾತನಾಡಿದ್ದಾರೆ ಕುಮಾರಸ್ವಾಮಿ ಅವರು. ಏನಂತ ಮಾತನಾಡಿದ್ದಾರೆ ಅದನ್ನು ನಾವು ಬ್ರೇಕ್ ಮಾಡ್ತಾರೆ. ಸರ್ಕಾರ ಯಾವುದೇ ತನಿಖೆಯನ್ನ ಕೈಗೊಳ್ಳಲಿ, ಸರ್ಕಾರಕ್ಕೆ ಎಲ್ಲಾ ರೀತಿಯಾದಂತಹ ಸ್ವತಂತ್ರ ಇದೆ. ಕದ್ದಾಲಿಕೆ ಪ್ರಕರಣಕ್ಕೆ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ನನ್ನ ಮೇಲೆ ಆರೋಪಗಳು ಬರ್ತಾ ಇದೆ, ಸರ್ಕಾರ ಯಾವುದೇ ರೀತಿಯಾದಂತಹ ತನಿಖೆಯನ್ನ ನಡೆಸಲಿ, ಅದಕ್ಕೆ ಸ್ವತಂತ್ರ ಇದೆ ತನಿಖೆಯನ್ನ ಮಾಡೋದಕ್ಕೆ. ಕದ್ದಾಲಿಕೆ ಪ್ರಕರಣಕ್ಕೆ ಮೊದಲ ರಿಯಾಕ್ಷನ್ ಕುಮಾರಸ್ವಾಮಿ ಅವರದ್ದು. ನಾನ್ ರೆಡಿ ಆಗಿದ್ದೇನೆ, ಯಾವುದೇ ತನಿಖೆ ಎದುರಿಸೋದಕ್ಕೂ ಕೂಡ ಸಿದ್ಧ ಅಂತ ಮಾತನಾಡಿದ್ದಾರೆ. Regarding latest publicity about phone tapping when I was Chief Minister, I am request the government what kind of inquiry they wanted to go. They can free to go for inquiry. It is not necessary for me. Why all these things is going on? Why they are actually connecting my name? I don't know. Regarding latest publicity about phone tapping when I was Chief Minister, I am request the government what kind of inquiry they wanted to go. They can free to go for inquiry. It is not necessary for me. Why all these things is going on? Why they are actually connecting my name? I don't know. ನೋಡಿದ್ರೆ ಕಾಂಗ್ರೆಸ್ ನಾಯಕರ ಒಂದು ಮಾತುಗಳನ್ನ ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವರ ಜೊತೆಗೆ ಖರ್ಗೆ ಅವರು ಕೂಡ, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇತರೆ ಕೈ ನಾಯಕರು ಕದ್ದಾಲಿಕೆಗೆ ಏನ್ ಹೇಳಿದ್ರು ಕೇಳ್ಕೊಂಬರೋಣ. ಆದ್ರೆ ನಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಕ್ಕಂಥ ಯಾವುದೇ ರೀತಿಯಲ್ಲಿ ಯಾರೇ ಪ್ರಯತ್ನ ಮಾಡಿದರೆ, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ರಾಜ್ಯ ಸರ್ಕಾರ ಧಕ್ಕೆ ಮಾಡಿದ್ರೆ ಅದು ನಿಜವಾಗಲೂ ನಾವು ಸಂವಿಧಾನಕ್ಕೆ ಅವಮಾನ ಮಾಡಿದಂಗೆ ಆಗ್ತದೆ ಮತ್ತು ನಮ್ಮ ಜನ ವಿಶ್ವಾಸ ಇಟ್ಟು ಪ್ರಜಾಪ್ರಭುತ್ವದ ನಂಬಿಕೆ ಇದ್ದಂಥ ಜನರಿಗೆ ನಾವು ಮೋಸ ಮಾಡ್ತೇವೆ. ಅದಕ್ಕೆ ಅದು ಫೋನ್ ಕದ್ದಾಲಿಕೆನೇ ಇರ್ಬೋದು. ಕದ್ದಾಲಿಕೆ ಬಗ್ಗೆ ನಾನು ಮಾಧ್ಯಮದ ಮೂಲಕ ಮತ್ತು ಅನೇಕರ ಹೇಳಿಕೆ ಮೂಲಕ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ವೆರಿಫೈ ಮಾಡಿದ್ದೀನಿ ಗೃಹ ಇಲಾಖೆಯ ಕೆಲವೊಂದು ಹಿರಿಯ ಅಧಿಕಾರಿಗಳ ಜೊತೆ. ಕೆಲವೊಬ್ಬರು ಇದು ಸತ್ಯ ಅಲ್ಲ, ಆ ರೀತಿ ಆಗಿಲ್ಲ ಅಂತ ಅನ್ನೋದನ್ನ ಹೇಳಿದ್ದಾರೆ.
ಹೀಗಾಗಿ ಇದ್ರ ಸತ್ಯಾಸತ್ಯತೆಯನ್ನು ತಿಳ್ಕೋಬೇಕು ನಾವು. ಸತ್ಯಾಸತ್ಯ ತಿಳ್ಕೊಳ್ಳಾರ್ದೆ ಯಾರ ಮೇಲೆ ಅಪಾದನೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ಅದಕ್ಕೆ ನಾನು ಇಷ್ಟೇ ಮುಖ್ಯಮಂತ್ರಿಗಳ ಪತ್ರನೂ ಕೂಡ ಬರೀತಾ ಇದ್ದೀನಿ. ಮುಖ್ಯಮಂತ್ರಿಗಳನ್ನ ನೀವು ಕೋರಿಕೆ ಮಾಡ್ತೇನೆ, ಒಂದು 3 ತಿಂಗಳು 6 ತಿಂಗಳು ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ, ಒಂದು 3 ಮಂತ್ಸ್ 3 ತಿಂಗಳು ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ ಇದ್ರ ಬಗ್ಗೆ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಒಂದು ವೇಳೆ ನಾನು ಹೇಳ್ತಾ ಇದ್ರೆ, ಒಂದು ವೇಳೆ ಇದು ಟೆಲಿಫೋನ್ ಟ್ಯಾಪಿನ್ ಆಗಿದ್ರೆ, ಸತ್ಯ ಇದ್ರೆ, ಆ ಯಾರು ಅಧಿಕಾರಿಗಳಿದ್ದಾರೆ ಅಥವಾ ಇದರಿಂದ ಯಾರು ರಾಜಕಾರಣಿಗಳಿದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆದರೆ ನನಗೆ ಯಾವುದೇ ರೀತಿಯ ಭಯ ಇಲ್ಲ. ಆದರೆ ಒಂದು ರೀತಿಯಲ್ಲ ಆ ರೀತಿಯಲ್ಲಿ ಆಗಂಗಿದ್ರೆ ಇದು ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ ಅಡ್ಡಿ ತರುವಂತಹ ಕೆಲಸಗಳು ಒಂದು ಪ್ರಮಾಣದಲ್ಲಿ ತನಿಖೆಯನ್ನು ಆಗಬೇಕಾಗಿರುವಂಥ ಅಗತ್ಯ ಇದೆ. ಯಾವುದೇ ಸಂದರ್ಭದಲ್ಲಿ ಆಗಿರ್ಬೋದು, ಯಾರಿಗೂ ಅಧಿಕಾರ ಶಾಶ್ವತ ಅಲ್ಲ. ನಂಬಿಕೆ ಇದು ಅತಿ ಹೆಚ್ಚಾಗಿ ಇರಬೇಕಾಗಿರುವಂಥದ್ದು. ಪ್ರತಿಪಕ್ಷದವರ ಫೋನ್ ಕಡಲಿಕೆ ಮಾಡುವಂಥದ್ದು ಅಥವಾ ಯಾರೋ ರಾಷ್ಟ್ರದ್ರೋಹಿಗಳು ಅಥವಾ ರಾಜ್ಯಕ್ಕೆ ಹಾನಿ ತರುವಂಥವ್ರ ಫೋನ್ ಕಡಲಿಕೆ ಮಾಡುವಂಥದ್ದು ಸರಿ ಅಂತ ಇದ್ರೂ ಕೂಡ ಅದು ಕಾನೂನು ರೀತಿಯಲ್ಲಿ ಏನೋ ಒಂದು ಮಾಡ್ತಾರೆ. ಚುನಾಯಿತ ಪ್ರತಿನಿಧಿಗಳ ಒಂದು ದೂರವಾಣಿನ ಕಡಲಿಕೆ ಮಾಡುವಂಥದ್ರಲ್ಲಿ ಇದಕ್ಕಿಂತ ಹೆಚ್ಚಿನ ಮೂರ್ಖತನ ಇನ್ಯಾವುದೂ ಇಲ್ಲ. ಸೊ ಇದನ್ನು ಒಂದು ವೇಳೆ ಆಗಿದ್ದರೆ ಇದಕ್ಕೆ ನಾನು ನನ್ನ ಅಸಮಾಧಾನ ವ್ಯಕ್ತಪಡಿಸ್ತೇನೆ. ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರ ಹೇಳಿಕೆಗಳನ್ನ ಗಮನಿಸಿದ್ರೆ, ಇನ್ನ ಬಿಜೆಪಿ ನಾಯಕರಂತೂ ಮೊನ್ನೆಯಿಂದಲೂ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹಾಗೆ ವಿಜಯಪುರದ ಬಿಜೆಪಿಯ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಮಾತನಾಡಿದ್ರು. ಅವರಿಬ್ರು ಏನ್ ಮಾತನಾಡಿದ್ರು ನೋಡ್ಕೊಂಬೋಣ. ಈ ಫೋನ್ ಕದ್ದಾಲಿಕೆ ಮಾಡಲಿಕ್ಕೆ ಕಾನೂನು ರೀತಿ ಬರುವುದಿಲ್ಲ. ಯಾರು ದೇಶದ್ರೋಹಿಗಳಿದ್ದಾರೆ ಮತ್ತು ಸಮಾಜಘಾತಕ ಶಕ್ತಿಗಳಿದ್ದಾರೆ ಅಂಥವರ ಫೋನನ್ನು ಟ್ಯಾಪ್ ಮಾಡಿ ಅದನ್ನ ಕೇಳುವಂಥದ್ದು, ಅದನ್ನ ಒಂದು ಸರಿಯಾದಂಥ ರೀತಿಯಲ್ಲಿ ಉಪಯೋಗ ಮಾಡಲಿಕ್ಕೆ ಕಾನೂನು ರೀತಿಯಲ್ಲಿ ಅವಕಾಶ ಇದೆ. ಆದರೆ ರಾಜಕಾರಣಿಗಳು, ಪೊಲೀಸ್ ಅಧಿಕಾರಿಗಳು ಇವರ ಫೋನನ್ನು ಟ್ಯಾಪ್ ಮಾಡಲಿಕ್ಕೆ, ಕದ್ದಾಲಿಕೆ ಮಾಡಲಿಕ್ಕೆ ಕಾನೂನು ರೀತಿ ಅವಕಾಶ ಇಲ್ಲ. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಇದೆಲ್ಲ ನಡೆದಂದ್ರೆ ಬಹುಶಃ ಕುಮಾರಸ್ವಾಮಿಯವರು ಎಷ್ಟು ಸಾಚ್ಯ ಇದ್ದಾರೆ ಅನ್ನುವಂಥದ್ದು ಇದ್ರ ಮೇಲೆ ಅರ್ಥ ಮಾಡ್ಕೋಬೇಕಾಗಿದೆ. ಅಂದ್ರೆ ವಿರೋಧಿಗಳನ್ನ ಮತ್ತು ತಮ್ಮ ಪಕ್ಷದಲ್ಲಿ ಇರುವಂತ ಇವನ್ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರ ಫೋನ್ ಕದ್ದಾಲಿಕೆ ಮತ್ತು ಅಲ್ಲಿ ಭಿನ್ನಮತ ಏನು ಚಟುವಟಿಕೆ ನಡೀತಿತ್ತು ಅವ್ರ ಫೋನ್ ಕದ್ದಾಲಿಕೆ ಇವೆಲ್ಲ ಮಾಡಿದ್ ನೋಡಿದ್ರೆ ಇವತ್ತು ಕುಮಾರಸ್ವಾಮಿ ಅವರು ಅಧಿಕಾರ ಉಳಿಸ್ಕೊಳ್ಳಿಕ್ಕೆ, ಕುರ್ಚಿಗೆ ಅಂಟಿಕೊಂಡಿರ್ಲಿಕ್ಕೆ ಏನೇನು ಪ್ರಯೋಗ ಮಾಡಿದ್ರು, ಎಲ್ಲ ಅಡ್ಡದಾರಿ ಹಿಡಿದ್ರು. ಇದರ ಮೇಲೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಫೋನ್ ಕದ್ದಾಲಿಕೆ ಆಗಿದೆ ಅನ್ನೋದಕ್ಕೆ ಸಾಕಷ್ಟು ಪುಷ್ಟಿ ಕೊಡುವಂತ ಅನೇಕ ಘಟನೆಗಳು ಇವತ್ತು ಹೊರಗೆ ಬರ್ತಾ ಇವೆ. ಇದು ಒಂದು ರೀತಿ ಯಾವುದೇ ವೈಯಕ್ತಿಕವಾದಂತಹ ಶಾಸಕರದಾಗಲಿ ಅಧಿಕಾರಿಗಳದಾಗಲಿ ಟೆಲಿಫೋನ್ ಪರವಾನಗಿ ಇಲ್ಲಾರ್ದನೆ ಯಾವಾಗ ಕದ್ದಾಲಿಕೆ ಮಾಡಬಹುದು, ದೇಶದ್ರೋಹಿ ಚಟುವಟಿಕೆ ನಡೆದಿದ್ರೆ, ಸಮಾಜಘಾತಕ ಶಕ್ತಿಗಳ ಏನಾದರೂ ಗುಪ್ತವಾದಂಥ ವಾರ್ತೆಗಳಿದ್ದರೆ, ಚರ್ಚೆ ಇದ್ದರೆ ಅದನ್ನು ಮಾಡಬಹುದು. ಆದರೆ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾಗ ಈ ರೀತಿ ಆಗಿದೆ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಇದನ್ನು ಸರ್ಕಾರ, ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವ್ರು ನಾವು ಒತ್ತಾಯ ಮಾಡ್ತೀನಿ, ಈ ಸರ್ಕಾರ ಏನು ಹಿಂದೆ ಮಾಡಿದಂತಹ ಕದ್ದಾಲಿಕೆಯನ್ನು ಸಮಗ್ರವಾಗಿ ತನಿಖೆ ಮಾಡಬೇಕು. ಅದು ಬಹಳ ಗಂಭೀರವಾಗಿದ್ದರೆ ಅದನ್ನು ಸಿಬಿಐಗೆ ವಹಿಸಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಫೋನ್ ಟ್ಯಾಪಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಹಾಗೆ ಬಿಜೆಪಿ ನಾಯಕರೆಲ್ಲರೂ ಕೂಡ ಇದರ ಬಗ್ಗೆ ತನಿಖೆ ಆಗಬೇಕು ಅನ್ನೋದರ ಜೊತೆಗೆ ಕುಮಾರಸ್ವಾಮಿ ಅವರ ವಿಚಾರದ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ರು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ. ಇಷ್ಟೆಲ್ಲ ಮಗನ ಮೇಲೆ ಆರೋಪಗಳು ಬರ್ತಾ ಇರುವಂತಹ ಸಂದರ್ಭದಲ್ಲಿ ಮಾಜಿ ಪ್ರಧಾನಿಗಳು ಸುಮ್ಮನಿರ್ತಾರ? ಅವರು ಸಮರ್ಥನೆಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಟಾಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ HD ದೇವೇಗೌಡರು. ಏನ್ ಮಾತನಾಡಿದ್ದಾರೆ ನೋಡ್ಕೊಳ್ಳೋಣ. ಕುಮಾರಸ್ವಾಮಿ ಅವರ ಮೇಲೆ ನೇರವಾದಂತಹ ಆರೋಪಗಳು ವಿಪಕ್ಷಗಳು ಮಾಡ್ತಾರೆ. ಬಿಡಿ, ನನಗೆ ಗೊತ್ತಿದೆ ಬಿಡ್ರಿ. ಇವಕ್ಕೆಲ್ಲ ಇಂಥ ವಿಷಯನ ತುಂಬ ಮಾತಾಡಬಲ್ಲ ನಾನು. ಈಗ ಯಾವ ರಾಜ್ಯದಲ್ಲಿ ಏನು ನಡೀತಿದೆ, ಕೇಂದ್ರದಲ್ಲಿ ಏನು ನಡೀತಿದೆ, ಇಲ್ಲೇ ನಡೀತಿದೆ, ಯಾವ ಮುಖ್ಯಮಂತ್ರಿ ಕಾಲದಲ್ಲಿ ಏನ, ಈಗ ಇದ್ರ ಬಗ್ಗೆ ಚರ್ಚೆ ಅಲ್ಲ. ಯಾವ ಬೇರೆ ಕೆಲಸ ಇಲ್ಲ ಅಲ್ಲ ಅವ್ರಿಗೆ. ಅವ್ರು ಏನೇನು ಮಾಡಿದ್ದಾರೆ